ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದ್ರೆ, ಯಾರಿಗೆ ನಿಮ್ಮ ಶಿಶ್ನ ಸ್ಟ್ಯಾಂಡ್ ಆದಂತ ಟೈಮಲ್ಲಿ ಲೆಫ್ಟ್ ರೈಟ್ ಅಪ್ವರ್ಡ್ ಡೌನ್ವರ್ಡ್, ಸೊ ಈ ತರ ಯಾರಿಗಾಗ್ತಾ ಇದೆ ಅವರು ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ನಿಮ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆಂದ್ರೆ ಇತ್ತೀಚೆಗೆ ನನಗೆ ತುಂಬಾ ಮೇಲ್ಸ್ ಬರ್ತಿದೆ ಇದ್ರ ಬಗ್ಗೆ. ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ನ ತಗೊಂಡಿದ್ದೀನಿ. ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂದ್ರೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗುತ್ತಾ, ಇಲ್ಲ ನಿಮ್ಮ ಪಾರ್ಟ್ನರ್ನ ಸ್ಯಾಟಿಸ್ಫೈ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಹೊಸಬ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲವೊಬ್ರಿಗೆ ಒಂದು ಚಿಂತೆ ಇರುತ್ತೆ, ಏನಪ್ಪಾ ಅಂದ್ರೆ ಆತರ ಅವ್ರಿಗೆ ಮಾತ್ರ ಇದೆ ಅಂತ ಅನ್ಕೊಂಡವ್ರು ಎಷ್ಟೋ ಜನ ಇರ್ತಾರೆ. ಯಾಕೆಂದ್ರೆ ಅದನ್ನ ಯಾರಿಗೂ ಕ್ವಶನ್ ಕೇಳೋದಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಅದಕ್ಕೆ ಅವ್ರು ಆ ತರ ತಿಳ್ಕೊಂಡಿರ್ತಾರೆ. ಏನಪ್ಪಾ ಅದು ಅಂದ್ರೆ, ಪೆನಿಸ್ ಸ್ಟ್ಯಾಂಡ್ ಆದಂತ ಟೈಮಲ್ಲಿ, ಶಿಶ್ನ ನಿಮಿರುವಿಕೆ ಆದಂತ ಟೈಮಲ್ಲಿ ಲೆಫ್ಟ್ ರೈಟು ಇಲ್ಲ ಅಪ್ವರ್ಡ್ ಡೌನ್ವರ್ಡ್ ಅಂದ್ರೆ ಎಡಗಡೆ ಬಲ್ಗಡೆ ಅಥವಾ ಮೇಲ್ಗಡೆ ಸೈಡ್ ಇಲ್ಲ ಕೆಳಗಡೆ ಸೈಡ್ ಅಂದ್ರೆ ನಿಮಿರುವಿಕೆ ಆದಾಗ ನಾನು ಹೇಳ್ತಾ ಇರುವಂತದ್ದು. ಸೊ ನಿಮಿರುವಿಕೆ ಆದಂತ ಟೈಮಲ್ಲಿ ಈ 4 ಸೈಡ್ಗೆ ಒಂದಲ್ಲ ಒಂದು ಸೈಡ್ಗೆ 70% ಗಂಡಸರ ಶಿಶ್ನ ಅಂದ್ರೆ ಸ್ಟ್ಯಾಂಡ್ ಆದಾಗ ನಾನು ಹೇಳ್ತಾ ಇರೋದು, ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟ್ಯಾಂಡ್ ಆದಾಗ ಈ 4 ಸೈಡ್ ಯಾವ್ದಾದ್ರೂ ಸೈಡ್ ಒಂದು ಕಡೆ ಸ್ಟ್ಯಾಂಡ್ ಆದ್ಮೇಲೆ ಬೆಂಡ್ ಆಗೇ ಇರುತ್ತೆ. ಯಾರಿಗೂ 90 ಡಿಗ್ರಿ ಇರೋದಿಲ್ಲ. ಓಕೆನಾ? 100% ಜೆಂಟ್ಸ್ ಅಂತ ತಗೊಂಡ್ರೆ ಅದರಲ್ಲಿ 60 to 70% ಗಂಡಸರಿಗೆ ಯಾವ್ದಾದ್ರೂ ಸರಿ ಒಂದು ಕಡೆ ಸ್ಟ್ಯಾಂಡ್ ಆದ್ಮೇಲೆ ಬೆಂಡ್ ಆಗೇ ಇರುತ್ತೆ. ಅದು ಒಂದು 10 to 20 ಡಿಗ್ರಿ ಅಂದ್ರೆ ಈಗ 90 ಡಿಗ್ರಿ ಸ್ಟ್ರೈಟ್ ಅಂತ ತಗೊಂಡ್ರೆ ಅದರಲ್ಲಿ ಒಂದು 20 to 10 ಡಿಗ್ರಿ ಈ 4 ಸೈಡ್ ಅಲ್ಲಿ ಯಾವ್ದಾದ್ರೂ ಒಂದು ಸೈಡಿಗೆ ನಿಮ್ಮ ಶಿಶ್ನ ಬೆಂಡ್ ಆಗೇ ಆಗಿರುತ್ತೆ. ಇದಕ್ಕಿನ್ನ ಜಾಸ್ತಿ ಅಂದ್ರೆ ಲೈಟ್ ಆಗಿ ಬೆಂಡ್ ಆಗಿರುತ್ತೆ ಅಲ್ಲ, ಬೆಂಡ್ ಆಗಿರೋದು ಇಲ್ಲ ಮೇಲೆ ಇಲ್ಲ ಕೆಳಗೆ, ಆತರ ಬೆಂಡ್ ಆದಂತ ಟೈಮಲ್ಲಿ ನಿಮ್ಗೆ ಏನಾದ್ರೂ ಪೇಯ್ನ್ ಆಗ್ತಾ ಇದ್ರೆ ಅಂದ್ರೆ ನಾನು ಹೇಳ್ತಿರೋದು 10 to 20 ಡಿಗ್ರಿಗಿಂತ ಜಾಸ್ತಿ ಏನಾದ್ರೂ ಬೆಂಡ್ ಆಗಿದ್ದು ನಿಮ್ಗೆ ಸ್ಟ್ಯಾಂಡ್ ಆದಂತ ಟೈಮಲ್ಲಿ ಪೇಯ್ನ್ ಆಗ್ತಾ ಇದ್ರೆ, ಸೊ ಇದನ್ನ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಪೆರೋನಿಸ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅದು ಸ್ಟ್ಯಾಂಡ್ ಆದಾಗ ಪೇಯ್ನ್ ಆಗ್ತಾ ಇದ್ದು ಜಾಸ್ತಿ ಬೆಂಡ್ ಆಗ್ತಾ ಇದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ, ಇದರಿಂದ ಮಕ್ಕಳಾಗೋದಿಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಯಾವುದೇ ಕಾರಣಕ್ಕೂ ಮಕ್ಕಳಾಗೋದಕ್ಕೂ ನಿಮ್ಮ ಪೆನಿಸ್ ಬೆಂಡ್ ಆಗಿರೋದಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ಓಕೆನಾ? ಸ್ಟ್ರೈಟ್ ಇದ್ರೂ ಮಕ್ಕಳಾಗುತ್ತೆ, ಬೆಂಡ್ ಇದ್ರೂ ಮಕ್ಕಳಾಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಪಾರ್ಟ್ನರ್ಗಳಿಗೆ ಸ್ಯಾಟಿಸ್ಫೈ ಮಾಡಕ್ಕಾಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ. ಆಕ್ಚುಲಿ ಸ್ಟ್ರೈಟ್ ಹೇಳ್ಬೇಕು ಅಂದ್ರೆ, ಸ್ಟ್ರೈಟ್ ಇರುವ ಪೆನಿಸ್ಗಿಂತ ಬೆಂಡ್ ಇರುವ ಪೆನಿಸ್ ಅಲ್ಲೇ ಹೆಣ್ಮಕ್ಳು ಜಾಸ್ತಿ ಸ್ಯಾಟಿಸ್ಫೈ ಆಗುವಂಥದ್ದು. ಮತ್ತೆ ತುಂಬಾ ಪೊಸಿಷನ್ಸ್ ನ ಯಾರಿಗೆ ಈ ಬೆಂಡ್ ಪೆನಿಸ್ ಇರುತ್ತೆ ಅಲ್ವಾ, ಸೊ ಅವರು ನಿಮ್ಗೆ ಇಷ್ಟ ಬಂದಂತ ಪೊಸಿಷನ್ಗಳನ್ನ ಟ್ರೈ ಮಾಡಬಹುದು. ಅದರಿಂದ ನಿಮ್ಮ ಪಾರ್ಟ್ನರ್ಗೂ ಸಹ 100% ಸ್ಯಾಟಿಸ್ಫೈ ಆಗುತ್ತೆ, ಮತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ಕೂಡ. ಈ ಸ್ಟ್ರೈಟ್ ಪೆನಿಸ್ಗಿಂತ ಲೈಟ್ ಆಗಿ ಬೆಂಡ್ ಆಗಿರುವಂತಹ ಪೆನಿಸ್ ಶಿಶ್ನದಿಂದ ನೀವು ಯಾವ ಪೊಸಿಷನ್ ಬೇಕಾದ್ರೂ ಟ್ರೈ ಮಾಡಬಹುದು, ಯಾವ ಆಂಗಲ್ ಬೇಕಾದ್ರೂ ಸಹ ಟ್ರೈ ಮಾಡಬಹುದು. ಸೊ ಈಗ ನಿಮ್ಗೆ ಅರ್ಥ ಆಯ್ತಾ ಅನ್ಕೋತೀನಿ. ಬೆಂಡ್ ಆಗಿರೋ ಪೆನಿಸ್ ಇಂದ ಮಕ್ಕಳಾಗೋದಕ್ಕಾಗ್ಲಿ ಇಲ್ಲ ನಿಮ್ಮ ಪಾರ್ಟ್ನರ್ಗೆ ಸ್ಯಾಟಿಸ್ಫೈ ಮಾಡೋದಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ, ಈ ತರ ಬೆಂಡ್ ಆಗಿರೋ ಪೆನಿಸ್ನ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿ ನಾವು ಕ್ರೀಮ್ ಹಚ್ಕೊಂಡ್ರೆ ಕ್ರೀಮ್ ಕೊಡ್ತೀವಿ, ಹಚ್ಕೊಂಡು ಸರಿ ಮಾಡ್ಕೊಳ್ಳಿ, ಅದೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಜಾಸ್ತಿ ಬೆಂಡ್ ಆಗಿದೆ, ಪೇಯ್ನ್ ಆಗ್ತಿದೆ ಅಂದ್ರೆ ನಿಮ್ಮ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ. ಈ ತರ ಅಡ್ವರ್ಟೈಸ್ಮೆಂಟ್ಗಳನ್ನ ನಂಬಕ್ ಹೋಗ್ಬೇಡಿ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ನೊಂದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಆ ಚಾನಲ್ಗೂ ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.